ಸೊ ಈ ಆಯಿಲ್ ಅಂಶ ತಿಂದಿರೋದ್ರಿಂದ ನಿಮಗೆ ಈ ಮಲಬದ್ಧತೆ ಬರಲ್ಲ, ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಬೆಳಗ್ಗೆ ಅದು ಕಷ್ಟ ಆಗ್ತಾ ಇದೆಯಪ್ಪ, ಇದು ಕಾರ್ಬೋಹೈಡ್ರೇಟ್ ತಿಂದಾಗಲೇ ನಿಮಗೆ ಇವೆಲ್ಲ ಮಲಬದ್ಧತೆ, ಪೈಲ್ಸು ಇವೆಲ್ಲ ಬರೋವು. ಇದನ್ನು ತಿಂದರೆ ನಿಮಗೆ ಬರೋಲ್ಲ, ಕಮ್ಮಿ ಆಗುತ್ತೆ, ಕಂಟ್ರೋಲ್ ಆಗುತ್ತೆ, ನಿಮ್ಮ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ, ಬಾಡಿ ನಿಮ್ಮ ಫ್ಯಾಟೂ ಬರಲ್ಲ, ಬಾಡಿಗೆ ಕಂಟ್ರೋಲು ಆಗುತ್ತೆ. ಈಗ ಕೆಲವ್ರು ಹೇಳ್ತಾರೆ ನಾವು ಫ್ಯಾಟ್ ತಿಂದರೆ ಫ್ಯಾಟ್ ಬಂದ್ಬಿಡುತ್ತೆ. ಫ್ಯಾಟಿಂದ ಫ್ಯಾಟ್ ಬರಲ್ಲ, ತಿನ್ನೋ ಫ್ಯಾಟಿಂದ ಫ್ಯಾಟ್ ಬರಲ್ಲ. ಬರ್ತಾ ಇರೋದು ಎಲ್ಲಿಂದ ಅಂತಂದರೆ ಎಕ್ಸಸ್ ಕ್ಯಾಲೋರೀಸ್. ಈಗ ನಾನು ಹೇಳಿರ್ತೀನಿ ತುಪ್ಪನ ತಿನ್ಬೋದು, ಬೆಣ್ಣೆ ತಿನ್ಬೋದು ಅಂತ. ಸ್ವಲ್ಪ ನೀವು 1700 ಕ್ಯಾಲರೀಸ್ ಒಳಗಡೆ ಇದ್ದರೆ ಸರಿ. ನೀವು ಹೋಗ್ಬಿಟ್ಟು ಒಂದು 3000 4000 ಕ್ಯಾಲರೀಸ್ ತಿಂದ್ಬಿಟ್ಟು ಡಾಕ್ಟ್ರ್ ಹೇಳಿದ್ರು ನಾನು ತಿಂದ ಮೇಲೆ ನನ್ನ ವೆಯ್ಟ್ ಗೇನ್ ಆಗೋಯ್ತು ಅಂದರೆ ಅದಲ್ಲ. ನಿಮ್ಮ ಟೋಟಲ್ ಆಹಾರ ನಿಮಗೆ 1700 ಕ್ಯಾಲರಿ ಒಳಗೆ ಇರಬೇಕು. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದಾಗ ಆವಾಗ ನೀವು ಈ ಬೆಣ್ಣೆ ತುಪ್ಪ ತಿಂದಾಗ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹೊರತು ಕ್ಷೀಣ ಆಗಲ್ಲ. ನಿಮ್ಮ ಗ್ಯಾಸ್ಟ್ರೈಟಿಸು ಇಂಪ್ರೂವ್ ಆಗುತ್ತೆ, ಕರ್ಲಿನ ಈ ಇರಿಟಬಲ್ ಬವಲ್ ಸಿಂಡ್ರೋಮು, ಇರಿಟಬಲ್ ಬವಲ್ ಡಿಸೀಸು ಇವೆಲ್ಲ ಕಮ್ಮಿ ಆಗುತ್ತೆ, ಕಾನ್ಸ್ಟಿಪೇಷನ್ನು ಮತ್ತು ಇದೆಲ್ಲ ಕಮ್ಮಿ ಆಗುತ್ತೆ.